Hello my dear friends, welcome to Benzene Chemistry YouTube channel. Dear friends, ಈ ವಿಡಿಯೋದಲ್ಲಿ ನಾವು ಏನು ಡಿಸ್ಕಸ್ ಮಾಡೋಣ ಅಂತಂದ್ರೆ ದಿ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್ ಅಂಡ್ ಆನ್ಸರ್ಸ್ ಆಫ್ ದಿ ಟಾಪಿಕ್ ಅಮೈನ್ಸ್ ಬಗ್ಗೆ ಡಿಸ್ಕಸ್ ಮಾಡೋಣ. ಹೌದಾ? ಸೊ ಮೋಸ್ಟ್ ಇಂಪಾರ್ಟೆಂಟ್ ಫಾರ್ PU2 ಆನ್ಯುವಲ್ ಎಕ್ಸಾಮಿನೇಷನ್. ಈ ವಿಡಿಯೋದಲ್ಲಿ ಏನು ಡಿಸ್ಕಸ್ ಮಾಡ್ತೀನಲ್ಲ ಇವೆಲ್ಲ ಕ್ವಶನ್ಗಳು ದೀಸ್ ಆರ್ ಮೋಸ್ಟ್ ಇಂಪಾರ್ಟೆಂಟ್ ಫಾರ್ PU2 ಆನ್ಯುವಲ್ ಎಕ್ಸಾಮಿನೇಷನ್. ಹೌದಾ? ಸೊ ಈ ವಿಡಿಯೋ ದಿಸ್ ಈಸ್ ನಥಿಂಗ್ ಬಟ್ ಕ್ವಿಕ್ ರಿವಿಷನ್ ಆಫ್ ದಿ ಟಾಪಿಕ್ ಇನ್ ಒನ್ ಶಾಟ್. ಈ ಕಂಪ್ಲೀಟ್ ಟಾಪಿಕ್ ಅನ್ನು ಏನು ಮಾಡೋಣ, ನಾವು ಒನ್ ಶಾರ್ಟಲ್ಲಿ ಕ್ವಿಕ್ ಆಗಿ ರಿವೈಸ್ ಮಾಡೋಣ. ಅರ್ಥ ಆಯ್ತಾ? ಸೊ ಡಿಯರ್ ಫ್ರೆಂಡ್ಸ್, ಲೆಟ್ ಸ್ಟಾರ್ಟ್. ನೋಡಿ ಇದರಲ್ಲಿ ಯಾವ ಥರ ಕ್ವಶನ್ಸ್ ಬರುತ್ತೆ ಅಂತ ನೋಡ್ತಾ ಹೋಗೋಣ ಈ ಟಾಪಿಕ್ದಿಂದ. ಸೊ ಫ್ರಮ್ ದ ಟಾಪಿಕ್ ಅಮೈನ್ಸ್ ದ ಕ್ವಶನ್ಸ್ ವಿಲ್ ಬಿ ಲೈಕ್ ದಿಸ್. ನೋಡಿ ಇಂಪಾರ್ಟೆಂಟ್ ಕ್ವಶನ್ಸ್ ಇದಾವೆ, ಇವೆಲ್ಲನೂ ಒಂಚೂರು ನೀವು ಪ್ರಿಪೇರ್ ಆಗಬೇಕು. ಎಕ್ಸ್ಪ್ಲೇನ್ ಹಾಫ್ಮನ್ ಬ್ರೊಮೈಡ್ ಡಿಗ್ರೇಡೇಷನ್ ಫಾರ್ ದಿ ಪ್ರಿಪರೇಷನ್ ಆಫ್ ಅನಿಲೀನ್. ಹೌದಾ? ಜನರಲ್ ಆಗಿ ಏನು ಕೊಡ್ತಾರೆ ಅಂತಂದ್ರೆ ಎಕ್ಸ್ಪ್ಲೇನ್ ಹಾಫ್ಮನ್ ಬ್ರೊಮೈಡ್ ಡಿಗ್ರೇಡೇಷನ್ ರಿಯಾಕ್ಷನ್ ಅಂತ ಕೇಳ್ತಾರೆ. ಹೌದಾ? ಹಾಫ್ಮನ್ ಬ್ರೊಮೈಡ್ ಡಿಗ್ರೇಡೇಷನ್ ರಿಯಾಕ್ಷನ್. ಹೌದಾ? ಸೊ ಇಲ್ಲಿ ನೋಡಿ, ಇಲ್ಲಿ ಏನಾಗುತ್ತೆ ಅಂತಂದ್ರೆ ಹಾಫ್ಮನ್ ಬ್ರೊಮೈಡ್ ಡಿಗ್ರೇಡೇಷನ್ ಅಲ್ಲಿ ವೆನ್ ಅಮೈಡ್ ರಿಯಾಕ್ಟ್ ವಿತ್, ನಾವು ಇಲ್ಲಿ ಅನ್ಲಿನ್ ಅಂತ ಕೇಳಿದರೆ ಸೊ ವಿ ಹ್ಯಾವ್ ಟು ಟೇಕ್ ಬೆಂಜಮೈಡ್. ಹೌದಾ? ವೆನ್ ಅಮೈಡ್ ರಿಯಾಕ್ಟ್ ವಿತ್ ಬ್ರೋಮಿನ್ ಇನ್ ದ ಪ್ರೆಸೆನ್ಸ್ ಆಫ್ ಸೋಡಿಯಂ ಹೈಡ್ರಾಕ್ಸೈಡ್. When amides react with bromine in the presence of sodium hydroxide gives the respective amines with the liberation of sodium carbonate, sodium bromide and water molecule. Okay, so ಇಲ್ಲಿ ಏನಾಗುತ್ತೆ ಅಂತಂದ್ರೆ ಸಿಂಪ್ಲಿ PH C double bond O NH2. ಹೌದಾ? ಸೊ ಇಲ್ಲಿ ಏನಾಗುತ್ತೆ, ಹಿಯರ್ Br2 KOH ನ ಆ್ಯಡ್ ಮಾಡ್ತೀವಿ. ನೆನಪಿಟ್ಟುಕೊಳ್ಳಿ, ರಿಯೇಜೆಂಟನ್ನು Br2 KOH ಯೂಸ್ ಮಾಡಿದ್ರೆ ಹಾಫ್ಮನ್ ಬ್ರೊಮೈಡ್ ಡಿಗ್ರೇಡೇಷನ್. ಇಲ್ಲಿ ಸಿಂಪ್ಲಿ ಏನು ಮಾಡಬೇಕು ಗೊತ್ತಾ ಡಿ ಸ್ಟೂಡೆಂಟ್ಸ್, ವಿ ಹ್ಯಾವ್ ಟು ರಿಮೂವ್ ದಿಸ್ ಗ್ರೂಪ್. ಈ C ಡಬಲ್ ಬಾಂಡೋ ಗ್ರೂಪನ್ನು ರಿಮೂವ್ ಮಾಡಬೇಕು. ಹೌದಾ? ರಿಮೂವ್ ಮಾಡಿ ಏನು ಮಾಡಬೇಕು, ಇಲ್ಲಿ ಫಸ್ಟ್ ಮತ್ತು ನೆಕ್ಸ್ಟ್ ಯಾವುದಿರುತ್ತಲ್ಲ ಆ ಕಂಪೌಂಡನ್ನು ಜಾಯಿನ್ ಮಾಡಬೇಕು. PHNH2. ಅರ್ಥ ಆಯ್ತಾ? ಇಷ್ಟೇ ರಿಯಾಕ್ಷನ್ ಇದು, ಹಾಫ್ಮನ್ಸ್ ಬ್ರೊಮೈಡ್ ಡಿಗ್ರೇಡೇಷನ್. ಕ್ಲಿಯರ್? ಇಲ್ಲಿ ಯಾವ ಕಂಪೌಂಡ್ ಇರುತ್ತಲ್ಲ ಈ ಕಂಪೌಂಡ್ಗೆ ಮತ್ತು ಅಮೈನ್ಗೆ ಏನು ಮಾಡಬೇಕು, ಬಾಂಡ್ ಫಾರ್ಮೇಷನ್ ಮಾಡಬೇಕು. ಮುಗೀತು. C ಡಬಲ್ ಬಾಂಡ್ ಓನ ರಿಮೂವ್ ಮಾಡಿ, ಇಷ್ಟೇ ಕೆಲಸ ಇದರಲ್ಲಿ. ಅರ್ಥ ಆಯ್ತಾ? ಓಕೆ, ಗಿವ್ ದಿ IUPAC ನೇಮ್. ನೋಡಿ ಈ ಅಮೈನ್ಸ್ದು IUPAC ನೇಮ್ ಹೆಂಗಿರುತ್ತೆ ಅಂತಂದರೆ, ಸಿ ಇಥೈಲ್ ಗ್ರೂಪ್, ನಾವು ಇಲ್ಲಿ ಅಲ್ಕೈಲ್ ಗ್ರೂಪ್ಸ್ ಇರುತ್ತಲ್ಲ ಅಲ್ಕೈಲ್ ಗ್ರೂಪ್ಸನ್ನು ಮೆನ್ಷನ್ ಮಾಡಬೇಕು. ಸಿ ಸ್ಮಾಲ್ ಅಲ್ಕೈಲ್ ಗ್ರೂಪ್ ಇರುತ್ತಲ್ಲ, ಸ್ಮಾಲ್ ಅಲ್ಕೈಲ್ ಗ್ರೂಪನ್ನು ಸೈಡ್ ಚೈನ್ ಅಂತ ಕನ್ಸಿಡರ್ ಮಾಡಬೇಕು. ಲಾರ್ಜ್ ಅಲ್ಕೈಲ್ ಗ್ರೂಪನ್ನು ಪೇರೆಂಟ್ ಚೈನ್ ಅಂತ ಕನ್ಸಿಡರ್ ಮಾಡಬೇಕು. ಇಟ್ ಈಸ್ ಪೇರೆಂಟ್ ಚೈನ್, ಇಟ್ ಈಸ್ ಸೈಡ್ ಚೈನ್. ಹೌದಾ? ಸೈಡ್ ಚೈನ್ ಯಾರಿಗೆ ಅಟ್ಯಾಚ್ ಆಗಿದೆ, ನೈಟ್ರೋಜನ್ಗೆ. ಸೊ ದಿಸ್ ವಿಲ್ ಬಿ ಎನ್ ಮಿಥೈಲ್. ನಾವು ಮಿಥೈಲ್ ಗ್ರೂಪ್ ನಂಬರಿಂಗ್ ಮಾಡ್ತಿದ್ವಿ ಗೊತ್ತಾ, 2 ಮಿಥೈಲು 3 ಮಿಥೈಲು. ಸೊ ಇನ್ಸ್ಟೆಡ್ ಆಫ್ ದಟ್ ನಂಬರ್ ವಿ ಹ್ಯಾವ್ ಟು ರೈಟ್ ಎನ್ ಮಿಥೈಲ್. ಎಷ್ಟು ಕಾರ್ಬನ್ ಇದೆ, 1 ಕಾರ್ಬನ್ 2 ಕಾರ್ಬನ್. ಎನ್ ಮಿಥೈಲ್ ಇಥೇನಮೈನ್. ನೆನಪಿಟ್ಟುಕೊಳ್ಳಿ. ಹೌದಾ? ವಾಟ್ ಈಸ್ ಹಿನ್ಸ್ಬರ್ಗ್ ರಿಯೇಜೆಂಟ್? ನೋಡಿ, ಬೆಂಜೀನ್ ಸಲ್ಫೋನಿಲ್ ಕ್ಲೋರೈಡ್ ಇಸ್ ಕಾಲ್ಡ್ ಆಸ್ ಹಿನ್ಸ್ಬರ್ಗ್ ರಿಯೇಜೆಂಟ್. ಬೆಂಜೀನ್ ಸಲ್ಫೋನಿಲ್ ಕ್ಲೋರೈಡ್, ಬೆಂಜೀನ್ ಮೇಲೆ SO2Cl, ದಿಸ್ ಇಸ್ ಕಾಲ್ಡ್ ಆಸ್ ಹಿನ್ಸ್ಬರ್ಗ್ ರಿಯೇಜೆಂಟ್. ನೆನಪಿಟ್ಟುಕೊಳ್ಳಿ. ಹೌದಾ? ಪ್ರೈಮರಿ ಅಮೈನು, ಸೆಕೆಂಡರಿ ಅಮೈನು, ಟರ್ಷರಿ ಅಮೈನುಗಳನ್ನ ಐಡೆಂಟಿಫಿಕೇಶನ್ ಮಾಡಬೇಕಾದ್ರೆ, ಬೈಫರ್ಕೇಶನ್ ಮಾಡಬೇಕಾದ್ರೆ, ಡಿಸ್ಟಿಂಗ್ವಿಷ್ ಮಾಡಬೇಕಾದ್ರೆ ವಿ ಯೂಸ್ ದಿಸ್ ಹಿನ್ಸ್ಬರ್ಗ್ ರಿಯೇಜೆಂಟ್. ಆಮೇಲೆ ಇದರಲ್ಲಿ ಇನ್ನೊಂದು ಕ್ವಶನ್ ಆ್ಯಡ್ ಮಾಡಿದ್ದಾರೆ, ಬಿಟ್ವೀನ್ CH3NH2 ಆ್ಯಂಡ್ C6H5NH2 ವಿಚ್ ಈಸ್ ಮೋರ್ ಬೇಸಿಕ್. ಹೌದಾ? ಸೊ ಇದ್ರ ಬಗ್ಗೆ ಒಂಚೂರು ಡಿಟೇಲ್ ಆಗಿ ಹೇಳ್ತೀನಿ ನೋಡಿ. ಇದರ ಮೇಲೆ ಯಾವುದೇ ಕ್ವಶನ್ಸ್ ಬಂದರೆ ಏನು ಮಾಡಿ, ಅಟೆಂಪ್ಟ್ ಮಾಡಿ. ಹೌದಾ? ಸೊ ಇಲ್ಲಿ ಏನಾಗುತ್ತೆ ಅಂತಂದರೆ ಡಿಯರ್ ಫ್ರೆಂಡ್ಸ್, ನೋಡಿ ನಾನು 3 ಕಂಪೌಂಡ್ ತೊಗೊಂಡು ಎಕ್ಸ್ಪ್ಲೇನ್ ಮಾಡ್ತೀನಿ. ದ ಫಸ್ಟ್ ಒನ್ CH3NH2, the second one NH3, the third one ಬೆಂಜಿನ್ ರಿಂಗ್ ಮೇಲೆ NH2 ಇರೋದು. ಹೌದಾ? ಯೂಶ್ವಲಿ ಈ 3 ಕಂಪ್ಯಾರಿಸನ್ ಕೇಳ್ತಿರ್ತಾರೆ. ಸಿ ಇಲ್ಲಿ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಇರುತ್ತೆ, ಇಲ್ಲಿನೂ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಇರುತ್ತೆ, ಇಲ್ಲಿನೂ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಇರುತ್ತೆ. ಹೌದಾ? ಸೊ ಹಿಯರ್ ವಿ ಆರ್ ಸ್ಟಡಿಂಗ್ ಅಬೌಟ್ ಬೇಸಿಕ್ ನೇಚರ್. ಬೇಸ್ ಅಂದರೆ ಏನು, ದ ಕಂಪೌಂಡ್ ವಿಚ್ ಗಿವ್ಸ್ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಈಸಿಲಿ, ದಟ್ ಈಸ್ ಕಾಲ್ಡ್ ಆಸ್ ಬೇಸ್. ಹೌದಾ? ಇಲ್ಲಿ ನೋಡಿ, ಇಲ್ಲಿಂದನೂ ಎಲೆಕ್ಟ್ರಾನ್ಸ್ ಕೊಡಬಹುದು, ಇಲ್ಲಿಂದನೂ ಕೊಡಬಹುದು. ಬಟ್ ಇಲ್ಲಿ ಏನಾಗುತ್ತೆ ಅಂದರೆ
ದ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಆಫ್ ನೈಟ್ರೋಜನ್ ಅಂಡರ್ ಗೋ ಇಂಟು ರೆಸೊನೆನ್ಸ್ ವಿತ್ ಬೆಂಜಿನ್ ರಿಂಗ್. ಬೆಂಜಿನ್ ರಿಂಗ್ ಜೊತೆ ಏನಾಗುತ್ತೆ, ಇದು ರೆಸೊನೆನ್ಸ್ ಆಗುತ್ತೆ ಹೌದಾ. ಸೊ ಡ್ಯೂ ಟು ರೆಸೊನೆನ್ಸ್ ಅವೈಲೇಬಿಲಿಟಿ ಆಫ್ ದೀಸ್ ಟು ಎಲೆಕ್ಟ್ರಾನ್ಸ್ ಇಸ್ ಲೆಸ್. ಈ ರೆಸೊನೆನ್ಸ್ ಆಗೋ ಸಲುವಾಗಿ ಇವು ಎಲೆಕ್ಟ್ರಾನ್ ಬರೋದು ಏನಾಗುತ್ತೆ, ಕಡಿಮೆ ಆಗುತ್ತೆ. ಸೊ ಏನಿದು ಲೆಸ್ ಬೇಸಿಕ್, ಲೆಸ್ ಬೇಸಿಕ್ ಹೌದಾ. ಸೊ ಹಂಗಂತಂದ್ರೆ ಅಮೋನಿಯಾ ಏನು ಮಾಡುತ್ತೆ, ಇದಕ್ಕಿಂತ ಒಂಚೂರು ಜಾಸ್ತಿ ಎಲೆಕ್ಟ್ರಾನ್ ಕೊಡುತ್ತಾ. ಅಮೋನಿಯಾ ಈಸ್ ಮೋರ್ ಬೇಸಿಕ್ ದ್ಯಾನ್ ಅನಿಲಿನ್, ನೆನ್ಪಿಟ್ಕೊಳ್ಳಿ ಹೌದಾ. ಆಮೇಲೆ ಈಗ ಕಂಪೇರ್ ಮಾಡಿ, ಇದು ಅಲ್ಕೈಲಮೈನ್ ಮತ್ತು ಅಮೋನಿಯಾ, ಇದರಲ್ಲಿ ಮೋರ್ ಬೇಸಿಕ್ ಯಾವುದು, ಇಲ್ಲಿ ನೋಡಿ ಇದು ದಿಸ್ ಈಸ್ ಎಲೆಕ್ಟ್ರಾನ್ ಡೊನೇಟಿಂಗ್ ಗ್ರೂಪ್. ಎಲೆಕ್ಟ್ರಾನ್ ಡೊನೇಟಿಂಗ್ ಗ್ರೂಪ್ ಇಟ್ ವಿಲ್ ಇನ್ಕ್ರೀಸ್ ದಿ ಎಲೆಕ್ಟ್ರಾನ್ ಡೆನ್ಸಿಟಿ ಆನ್ ನೈಟ್ರೋಜನ್. ಸೊ ನೈಟ್ರೋಜನ್ ಮೇಲೆ ಎಲೆಕ್ಟ್ರಾನ್ ಡೆನ್ಸಿಟಿ ಜಾಸ್ತಿ ಆದರೆ ಎಲೆಕ್ಟ್ರಾನ್ ಡೊನೇಟ್ ಮಾಡೋದು ಜಾಸ್ತಿ ಆಗುತ್ತೆ ಹೌದಾ. ಸೊ ಇಟ್ ಕ್ಯಾನ್ ಡೊನೇಟ್ ಮೋರ್ ಎಲೆಕ್ಟ್ರಾನ್ಸ್ ದೆನ್ ದಿಸ್ ಅಮೋನಿಯಾ. ಅಲ್ಕೈಲಮೈನ್ಸ್ ಆರ್ ಮೋರ್ ಬೇಸಿಕ್ ದೆನ್ ಅಮೋನಿಯಾ ದೆನ್ ಅನಿಲಿನ್. ದಿಸ್ ಈಸ್ ದಿ ಆರ್ಡರ್, ನೆನಪಿಟ್ಕೊಂಬಿಡಿ. ಅರ್ಥ ಆಯ್ತಾ. ಅವ್ರು ಏನು ಮಾಡ್ತಾರೆ ಅಂತಾರೆ, ಸಮ್ಟೈಮ್ಸ್ ಅಲ್ಕೈಲಮೈನ್ಸು ಅನಿಲಿನು ಕಂಪ್ಯಾರಿಸನ್ ಕೇಳ್ತಾರೆ, ಅಥವಾ ಸಮ್ಟೈಮ್ಸ್ 3 ಕಂಪ್ಯಾರಿಸನ್ ಕೇಳ್ತಿರ್ತಾರೆ, ನೆನ್ಪಿಟ್ಕೊಂಬಿಡಿ ಹೌದಾ. ಆಲ್ವೇಸ್ ಅರೋಮೆಟಿಕ್ ಅಮೈನ್ಸ್ ಆರ್ ಲೆಸ್ ಬೇಸಿಕ್ ದೆನ್ ಅಲಿಪೆಟಿಕ್ ಅಮೈನ್ಸ್. ಕ್ಲಿಯರ್. ಸೊ ನಾವು ಹಿಯರ್ ಇನ್ ದಿಸ್ ಇಕ್ವೇಶನ್ ಆರ್ ಇನ್ ದಿಸ್ ಕ್ವಶನ್ ದ ಆನ್ಸರ್ ಈಸ್ ಮಿಥೈಲಮೈನ್, ಮಿಥೇನಮೈನ್ ಆರ್ ಮಿಥೈಲಮೈನ್. ಅರ್ಥ ಆಯ್ತಾ. ಓಕೆ, ವಿಲ್ ಗೋ ಫಾರ್ ನೆಕ್ಸ್ಟ್ ಹೌದಾ. ಸೊ ನೆಕ್ಸ್ಟ್ ಕಂಪೌಂಡ್, ನೆಕ್ಸ್ಟ್ ಕ್ವಶನ್ ಏನಿದೆ ನೋಡಿ. ನೆಕ್ಸ್ಟ್ ಕ್ವಶನ್ನು ಕಂಪ್ಲೀಟ್ ದಿ ಫಾಲೋವಿಂಗ್ ರಿಯಾಕ್ಷನ್ ಅಂತ ಇದೆ ಹೌದಾ. ಪಿ ಮತ್ತು ಕ್ಯೂ ಅಂತ ಕೊಟ್ಟಿದ್ದಾರೆ, ಅನ್ನೋನು ಅವುಗಳನ್ನ ಐಡೆಂಟಿಫೈ ಮಾಡಬೇಕು. ಸೊ ಲೆಟ್ಸ್ ಐಡೆಂಟಿಫೈ. ಸೊ ಹೆಂಗೆ ಐಡೆಂಟಿಫೈ ಮಾಡಬೇಕಂದ್ರೆ ನೋಡಿ, ಓದಿ ಕ್ವಶನ್ ಏನಿದೆ ಅಂತ ಒಂಚೂರು ಓದೋಣ. ಏನಿದೆ ಕ್ವಶನ್, ಅದು CH3CONH2 ನೋಡಿ, Br2NaOH. Br2NaOH ಅಂದರೆ ಏನಿದು, ಹಾಫ್ಮನ್ಸ್ ಬ್ರೋಮಮೈಡ್ ಡಿಗ್ರೇಡೇಷನ್, ಹಾಫ್ಮನ್ಸ್ ಬ್ರೋಮಮೈಡ್ ಡಿಗ್ರೇಡೇಷನ್. ಸೊ ಇಲ್ಲಿ ಏನಾಗುತ್ತೆ, CO ಗ್ರೂಪನ್ನು ರಿಮೂವ್ ಮಾಡಬೇಕಷ್ಟೇ ಇಲ್ಲಿ ಕೆಲಸ. ಸೊ ಇಟ್ ವಿಲ್ ಬಿ CH3NH2 ಹೌದಾ. ಸೊ ಪಿ ಏನಾಗುತ್ತೆ, CH3NH2. ಈ ಪಿಗೆ ಏನು ಹಾಕಿದರೆ ಅವರು, NaNO2 in HCl. NaNO2 in HCl ಮೀನ್ಸ್ HNO2. ಇದರ ಅರ್ಥ ಏನು, NaNO2 in HCl ಅಂದ್ರೆ ಒಂದೇ, HNO2 ಅಂದ್ರೆ ಒಂದೇ. ಡಿಯರ್ ಫ್ರೆಂಡ್ಸ್, ಈ HNO2 ಹಾಕಿದಾಗ ನೆನಪಿಟ್ಟುಕೊಳ್ಳಿ ಹೆಂಗೆ ಆ್ಯಡ್ ಮಾಡಬೇಕು ಗೊತ್ತಾ. ಇದನ್ನು ವಿ ಕ್ಯಾನ್ ರೈಟ್ HNO2 ಆ್ಯಸ್ HONO. ಏನಂತ ಬರಿಬೋದಾ ನಾವು ಇದನ್ನು, HONO ಅಂತ ಬರಿಬೋದಾ. ನೋಡಿ, ಬಾಂಡನ್ನು ಈ ಥರ ಬ್ರೇಕ್ ಮಾಡಿ. CH3 ವಿಲ್ ಟೇಕ್ OH, N ವಿಲ್ ಟೇಕ್ N2 ಮಾಲಿಕ್ಯೂಲ್ ಫಾರ್ಮ್ ಆಗುತ್ತೆ, H2 ವಿಲ್ ಟೇಕ್ ಆಕ್ಸಿಜನ್. ಸೊ ಏನು ಫಾರ್ಮ್ ಆಯ್ತು ಇಲ್ಲಿ, ವಿ ವಿಲ್ ಗೆಟ್ CH3OH ಪ್ಲಸ್ N2 ಪ್ಲಸ್ H2O. ನೋಡಿ, ಅಲಿಪ್ಯಾಟಿಕ್ ಪ್ರೈಮರಿ ಅಮೈನ್ ಇದ್ದಾಗ ನೀವೇನಾದರೂ NaNO2 in HCl ಹಾಕಿದರೆ ಯು ವಿಲ್ ಗೆಟ್ ಆಲ್ಕೋಹಾಲ್. ಏನು ಬರುತ್ತೆ ನಿಮಗೆ, ಆಲ್ಕೋಹಾಲ್ ಬರುತ್ತೆ. ಅರೋಮ್ಯಾಟಿಕ್ ಇದ್ದಾಗ ಬೆಂಜೀನ್ ಡೈಸೋನಿಯಂ ಕ್ಲೋರೈಡ್ ಫಾರ್ಮ್ ಆಗುತ್ತೆ, ಡೈ ಅಜೋಟೈಸೇಷನ್. ಸೊ ಹಂಗಂದ್ರೆ ಪಿ ಅಂದರೆ ಏನು, CH3NH2 ಇಸ್ ಪಿ, ಕ್ಯೂ ಅಂತಂದರೆ CH3OH. ಸೊ ದ ನೇಮ್ ಆಫ್, ಇಲ್ಲಿ ಫಸ್ಟ್ ರಿಯಾಕ್ಷನ್ ನೇಮ್ ಏನು, ಹಾಫ್ಮನ್ ಬ್ರೋಮಾಮೈಡ್ ಡಿಗ್ರೇಡೇಷನ್ ರಿಯಾಕ್ಷನ್. ಏನಿದು, ಹಾಫ್ಮನ್ ಬ್ರೋಮಾಮೈಡ್ ಡಿಗ್ರೇಡೇಷನ್ ರಿಯಾಕ್ಷನ್. ಅರ್ಥ ಆಯ್ತಾ. Explain carbylamine reaction with example. It is also one of the most important reaction from this topic. Carbylamine reaction ಹೌದಾ, ಅಥವಾ ಐಸೋಸೈನೈಡ್ ಟೆಸ್ಟ್ ಅಂತಲೂ ಕರೀತಾರೆ ಇದನ್ನು. ಕಾರ್ಬೈಲಮೈನ್ ರಿಯಾಕ್ಷನ್ ಅಂತ ಕರಿಬಹುದು, ಐಸೋಸೈನೈಡ್ ಟೆಸ್ಟ್ ಅಂತಲೂ ಕರಿಬಹುದು ಹೌದಾ. ಇಲ್ಲಿ ಏನಾಗುತ್ತೆ ಅಂತಂದರೆ, ಅಲಿಪ್ಯಾಟಿಕ್ ಆ್ಯಂಡ್ ಅರೋಮ್ಯಾಟಿಕ್ ಪ್ರೈಮರಿ ಅಮೈನ್ಸ್, ಇಟ್ ಈಸ್ ಓನ್ಲಿ ಫಾರ್ ಪ್ರೈಮರಿ ಅಮೈನ್ಸ್. ಅಲಿಪ್ಯಾಟಿಕ್ ಆ್ಯಂಡ್ ಅರೋಮ್ಯಾಟಿಕ್ ಪ್ರೈಮರಿ ಅಮೈನ್ಸ್ ಆನ್ ಹೀಟಿಂಗ್ ವಿತ್ ಕ್ಲೋರೋಫಾರ್ಮ್. CHCl3 ಅಂದರೆ ಏನು, chloroform in the presence of KOH. Chloroform in the presence of ethanolic KOH. Upon heating, it will produce foul smelling compound, bad smelling compound, that is isocyanide. In form ಆಗುತ್ತೆ, isocyanide form ಆಗುತ್ತೆ. It is called as carbylamine. ಹೌದಾ. ಈ ಟೆಸ್ಟ್ನ ನೆನ್ಪಿಟ್ಕೊಂಡ್ಬಿಡಿ, isocyanide test. This is the test for identification of primary amines. ಪ್ರೈಮರಿ ಅಮೈನ್ ಇದ್ದರೆ ಮಾತ್ರ ಈ ಟೆಸ್ಟ್ ಬರುತ್ತೆ. ಓನ್ಲಿ ಪ್ರೈಮರಿ ಅಮೈನ್ಸ್ ಕ್ಯಾನ್ ಅಂಡರ್ಗೋ ದಿಸ್ ರಿಯಾಕ್ಷನ್. ಕ್ಲಿಯರ್. ಓಕೆ, ಇದನ್ನು ನಾವು ಏನು ಕರಿತೀವಿ, ಐಸೋಸೈನೈಡ್ ಟೆಸ್ಟ್ ಅಂತ ಕರಿತೀವಿ, ಅಥವಾ ಕಾರ್ಬೈಲಮೈನ್ ರಿಯಾಕ್ಷನ್ ಕರಿತೀವಿ. ಇಟ್ ಗಿವ್ಸ್ ಬ್ಯಾಡ್ ಸ್ಮೆಲ್, ಆರ್ ವಿ ಕ್ಯಾನ್ ರೈಟ್ ಫೌಲ್ ಸ್ಮೆಲ್. ಫೌಲ್ ಸ್ಮೆಲ್ ಅಂದರೆ ಇದೇನು ಸುಗಂಧ ಪರಿಮಳ ಅಲ್ಲ, ಇಟ್ಸ್ ವೆರಿ ಬ್ಯಾಡ್ ಸ್ಮೆಲ್ ಹೌದಾ. ಐಡೆಂಟಿಫೈ ದಿ ರಿಯಾಕ್ಷನ್ ಎ ಇನ್ ದಿ ಫಾಲೋವಿಂಗ್. ಇಲ್ಲಿ ರಿಯಾಕ್ಷನಲ್ಲಿ ಎ ಏನಂತೇಳಿ ಐಡೆಂಟಿಫೈ ಮಾಡಬೇಕು ಹೌದಾ.
ಸೊ ಇಲ್ಲಿ ಏನಾಗಿರುತ್ತೆ ಅಂದರೆ ನೋಡಿ ಇಲ್ಲಿ, ಇಫ್ ಯು ಟೇಕ್ ಅಮೋನಿಯಾ ತೊಗೋತೀರ ಅಂತ ಅನ್ಕೋರಿ. ಅಮೋನಿಯಾಗೆ ಏನು ಮಾಡ್ತಿದ್ರೆ ನೀವು, ಯು ಆರ್ ಆ್ಯಡಿಂಗ್ ಅಲ್ಕೈಲ್ ಹೆಲೈಡ್, ಹೌದಾ. ದಿಸ್ ರಿಯಾಕ್ಷನ್ ಇಸ್ ಕಾಲ್ಡ್ ಆಸ್ ಅಮೋನೋಲೈಸಿಸ್. ಏನಿದು? ಅಮೋನೋಲೈಸಿಸ್ ರಿಯಾಕ್ಷನ್. ಇಲ್ಲಿ ಏನಾಗುತ್ತೆ ಅಂತಂದರೆ, ಇಲ್ಲಿಂದ ಒಂದು ಹೈಡ್ರೋಜನ್ನು, ಇಲ್ಲಿಂದ ಒಂದು ಎಕ್ಸ್ ರಿಮೂವ್ ಆಗುತ್ತೆ, ಹೌದಾ, -HX. ಇಲ್ಲಿ ಏನಾಗುತ್ತೆ, ಆರ್ ಗ್ರೂಪು ಇದಕ್ಕೆ ಎಡಿಷನ್ ಆಗುತ್ತೆ, ಇಟ್ ವಿಲ್ ಫಾರ್ಮ್ RNH2, ಹೌದಾ. ಇದಕ್ಕೆ ನೀವೇನಾದರೂ ಇನ್ನೊಂದು ಅಲ್ಕೈಲ್ ಗ್ರೂಪನ್ನು ಆ್ಯಡ್ ಮಾಡಿದ್ರೆ, ಅಲ್ಕೈಲ್ ಹೆಲೈಡನ್ನು ಆ್ಯಡ್ ಮಾಡಿದ್ರೆ, ಒನ್ ಮೋರ್ ಹೈಡ್ರೋಜನ್ ಈಸ್ ರಿಮೂವ್ಡ್ ವಿತ್ ಎಕ್ಸ್ ಗ್ರೂಪ್, ಏನಾಗುತ್ತೆ, R2NH -HX, ಹೌದಾ. ಇಲ್ಲಿ ನೀವೇನಾದರೂ ಇನ್ನೊಂದು ಅಲ್ಕೈಲ್ ಹೆಲೈಡನ್ನು ಆ್ಯಡ್ ಮಾಡಿದ್ರೆ, ಯು ವಿಲ್ ಗೆಟ್ R3N. ಇಲ್ಲಿ ಏನಾಗುತ್ತೆ, -HX. ಬರೀ ಸ್ಟೆಪ್ ವೈಸ್ ಏನು ಮಾಡ್ತಿದ್ದೀರಿ ನೀವು, ಅಲ್ಕೈಲ್ ಗ್ರೂಪನ್ನು ಆ್ಯಡ್ ಮಾಡ್ತಿದ್ದೀರಾ, ಹೈಡ್ರೋಜನ್ನ ರಿಮೂವ್ ಮಾಡ್ತೀರಾ. ಇಫ್ ಯು ಆ್ಯಡ್ ಒನ್ ಮೋರ್ ಮಾಲಿಕ್ಯೂಲ್ ಆಫ್ ಅಲ್ಕೈಲ್ ಹೆಲೈಡ್, ಯು ವಿಲ್ ಗೆಟ್ ದಿ ಕ್ವಾಟರ್ನರಿ ಅಮೋನಿಯಂ ಸಾಲ್ಟ್, R4N+X-, ಕ್ವಾಟರ್ನರಿ ಅಮೋನಿಯಂ ಸಾಲ್ಟ್, ಹೌದಾ. ಇದ್ರ ಮೇಲೆ ನಾವು ಐಡೆಂಟಿಫೈ ಮಾಡ್ಬೋದು. ಇಲ್ಲೇನು ಬಂದಿದೆ, R4N+X- ಇದೆ. ಹಂಗಂತಂದರೆ ಇಲ್ಲಿರುವಂಥ ಕಂಪೌಂಡ್ ಯಾವುದು, ಇಲ್ಲಿ 2RX ಆ್ಯಡ್ ಮಾಡಿದ್ದಾರೆ. 2RX ಅಂದರೆ ಯಾವುದು, ಇದೊಂದು RX, ಇದೊಂದು RX, ಎರಡು, ಹೌದಾ. 2 RX ಯೂಸ್ ಮಾಡಬೇಕಾದ್ರೆ ನಮ್ಮ ಕಂಪೌಂಡ್ ಯಾವ್ದು ಇರಬೇಕು, ನಮ್ಮ ಕಂಪೌಂಡಲ್ಲಿ 2 ಹೈಡ್ರೋಜನ್ ಇರಬೇಕು. ಇಟ್ ವಿಲ್ ಬಿ RNH2, ಎರಡಲ್ಲ, ಒಂದು ಹೈಡ್ರೋಜನ್, ಯಾಕಂದರೆ ಕ್ವಾಟರ್ನರಿ ಬರುತ್ತಲ್ವಾ. ಇಟ್ ವಿಲ್ ಬಿ R2NH. ಇದಕ್ಕೆ ನೀವೇನಾದರೂ ನೀವು ಅಲ್ಕೈಲ್ ಗ್ರೂಪನ್ನು ಆ್ಯಡ್ ಮಾಡಿದರೆ, R2 ಇರೋದು ಏನಾಗುತ್ತೆ, R4 ಆಗುತ್ತೆ. ಯಾಕಂದರೆ ನೀವು ಇಲ್ಲಿ ಎರಡನ್ನ ಆ್ಯಡ್ ಮಾಡ್ತಿದ್ದೀರಾ, ಯು ಆರ್ ಆ್ಯಡಿಂಗ್ 2 R ಗ್ರೂಪ್ಸ್, R4N+X-. ಸೊ ದ ಆನ್ಸರ್ ಈಸ್ R2NH. ಕ್ಲಿಯರ್? ಓಕೆ, ನೆಕ್ಸ್ಟ್ ನೋಡಿ ಫ್ರೆಂಡ್ಸ್, ಮತ್ತೆ ಅದೇ ಕ್ವಶನ್ ಬಂದಿದೆ. ಹಾಫ್ಮನ್ ಬ್ರೊಮೈಡ್ ಡಿಗ್ರೇಡೇಷನ್ ರಿಯಾಕ್ಷನ್. ಹಾಫ್ಮನ್ ಬ್ರೊಮೈಡ್ ಡಿಗ್ರೇಡೇಷನ್ ಬೈ ಟೇಕಿಂಗ್ ಪ್ರಿಪರೇಷನ್ ಆಫ್ ಮಿಥೇನಮೈನ್ಗೆ, ಹೌದಾ. ಸೊ ಮಿಥೇನಮೈನ್ ಬೇಕಾದರೆ ಏನು ಮಾಡಬೇಕು ನಾವೀಗ, ಅವ್ರು ಯಾವ ಕಂಪೌಂಡ್ ಕೊಟ್ಟಿರ್ತಾರಲ್ಲ, ಕಂಪೌಂಡ್ ಸ್ಟ್ರಕ್ಚರ್ ಬರ್ಕೊಳ್ಳಿ. ಏನು ಕೊಟ್ಟಿದ್ದಾರೆ ಅವರು, ಮಿಥೇನಮೈನ್ ಅಂತ ಕೊಟ್ಟಿದ್ದಾರೆ. ಮಿಥೇನಮೈನ್ ಅಂದರೆ ಏನು, CH3NH2, ಹೌದಾ. ಹಾಫ್ಮನ್ ಬ್ರೊಮೈಡ್ ಮಾಡ್ಬೇಕಾದ್ರೆ ಏನು ಮಾಡಬೇಕು, ಇನ್ ಬಿಟ್ವೀನ್ ದಿಸ್ CH3 ಆ್ಯಂಡ್ NH2 ಜಸ್ಟ್ ಆ್ಯಡ್ C+O, ಈ ಗ್ರೂಪನ್ನು ಆ್ಯಡ್ ಮಾಡಿ, ಮುಗಿದ ಕೆಲಸ. ಈ ಕಂಪೌಂಡ್ಗೆ ಏನು ಆ್ಯಡ್ ಮಾಡ್ಬೇಕು ನೀವೀಗ, ಯು ಹ್ಯಾವ್ ಟು ಆ್ಯಡ್ Br2NaOH, you will get the product. This is complete balanced reaction. ಈ ಥರ ಬ್ಯಾಲೆನ್ಸ್ಡ್ ರಿಯಾಕ್ಷನ್ ಬರೀರಿ. ಕ್ಲಿಯರ್ ಆಯ್ತಲ್ವಾ, ಅರ್ಥ ಆಯ್ತಾ ಇದು? ವೆರಿ ಗುಡ್. ನೋಡಿ, ವಿಚ್ ಈಸ್ ಮೋರ್ ಬೇಸಿಕ್ ಅಮಾಂಗ್ ಅಕ್ವಸ್ ಸೊಲ್ಯೂಷನ್ ಆಫ್ ಅನಿಲಿನ್ ಆ್ಯಂಡ್ ಅಮೋನಿಯಾ. ನೋಡಿ, ಅಕ್ವಸ್ ಸೊಲ್ಯೂಷನ್ ಆಫ್ ಅನಿಲಿನ್ ಮತ್ತು ಅಮೋನಿಯಾ ಅಂತ ಕೇಳಿದರೆ ಯಾವ್ದು ಮೋರ್ ಬೇಸಿಕ್ಕು? ಎಸ್, ವೆರಿ ಗುಡ್, ಅಮೋನಿಯಾ ಈಸ್ ಮೋರ್ ಬೇಸಿಕ್, ಹೌದಾ. ಯಾಕೆ ಅಮೋನಿಯಾ ಮೋರ್ ಬೇಸಿಕ್ಕು? Ammonia can donate easily the electron pair, while aniline cannot donate the electron pair easily because the lone pair of electrons on aniline undergo into resonance with pi electrons of benzene ring. ಇವು ರೆಸೊನೆನ್ಸ್ ಅಲ್ಲಿ ಹೋಗಿರ್ತವೆ, ಹೌದಾ. ದೇ ಆರ್ ನಾಟ್ ಫ್ರೀ ಟು ಗಿವ್, ಎಲೆಕ್ಟ್ರಾನ್ ಡೊನೇಟ್ ಮಾಡೋಕ್ಕಾಗೋದಿಲ್ಲ. ಬಟ್ ಅಮೋನಿಯಾದಲ್ಲಿ ಏನಾಗುತ್ತೆ, ದೀಸ್ ಎಲೆಕ್ಟ್ರಾನ್ಸ್ ಆರ್ ವೆರಿ ಮಚ್ ಫ್ರೀ ಟು ಡೊನೇಟ್. ಅರ್ಥ ಆಯ್ತಾ? ಓಕೆ, ನೆಕ್ಸ್ಟ್ ನೋಡಿ, ನೇಮ್ ದಿ ಮೇಜರ್ ಪ್ರಾಡಕ್ಟ್ ಫಾರ್ಮ್ಡ್ ವೆನ್ ನೈಟ್ರಸ್ ಆಸಿಡ್ ಈಸ್ ಟ್ರೀಟೆಡ್ ವಿತ್. ನೈಟ್ರಸ್ ಆಸಿಡ್ ನೋಡಿ, ಮಿಥೈಲಮೈನ್. ಏನಿದು ಮಿಥೈಲಮೈನ್ ಅಂತಂದರೆ ಅಲಿಪೆಟಿಕ್ ಪ್ರೈಮರಿ ಅಮೈನ, CH3NH2. ಇಲ್ಲಿ ಏನಾಗುತ್ತೆ ಹೇಳಿ ನಿಮಗೆ, HNO2 ಆ್ಯಡ್ ಮಾಡಿದ್ರೆ, HNO2 ಆವಾಗಲೇ ನೋಡಿದ್ದೀವಿ, HNO2 ಯು ವಿಲ್ ಗೆಟ್, ಈ ಕಡೆ OH ಆ್ಯಡ್ ಆಗುತ್ತೆ, ಹೌದಾ. ಇಲ್ಲಿ ನೈಟ್ರೋಜನ್ನು, ಇಲ್ಲಿ ಆಕ್ಸಿಜನ್ನು, ಯು ವಿಲ್ ಗೆಟ್ CH3OH. ಏನು ಫಾರ್ಮ್ ಆಗುತ್ತೆ, CH3OH. ಸೊ ಇಲ್ಲಿ ಅನಿಲಿನ್ ಅಟ್ ಲೋ ಟೆಂಪರೇಚರ್, ಅನಿಲಿನ್ಗೆ HNO2 ಆ್ಯಡ್ ಮಾಡಿದ್ರೆ, ಇಲ್ಲಿ ಬರೀತೀವಿ ನೋಡಿ ರಿಯಾಕ್ಷನ್ ಅದನ್ನು. ವೆನೆವರ್ ಅನಿಲಿನ್ ಈಸ್ ಅರೋಮೆಟಿಕ್ ಪ್ರೈಮರಿ ಅಮೈನ್, ನೆನಪಿಟ್ಟುಕೊಳ್ಳಿ, ದಿಸ್ ಈಸ್ ಅರೋಮೆಟಿಕ್ ಪ್ರೈಮರಿ ಅಮೈನ್. ವೆನೆವರ್ ಅರೋಮೆಟಿಕ್ ಪ್ರೈಮರಿ ಅಮೈನ್ಸ್ ರಿಯಾಕ್ಟ್ ವಿತ್ HNO2 ಅಟ್ ಕೋಲ್ಡ್ ಕಂಡೀಷನ್ 0 to 5 degrees Celsius ಟೆಂಪರೇಚರ್ ಇದ್ದರೆ, you will get the compound known as benzene disonium chloride. ಯಾವ ಕಂಪೌಂಡ್ ಬರುತ್ತೆ, ಬೆಂಜೀನ್ ಡೈಸೋನಿಯಂ ಕ್ಲೋರೈಡ್ ಬರುತ್ತೆ, ಬೆಂಜೀನ್ ಡೈಸೋನಿಯಂ ಕ್ಲೋರೈಡ್. ದಿಸ್ ರಿಯಾಕ್ಷನ್ is called as
ಡೈಅಜೋಟೈಸೇಷನ್ ರಿಯಾಕ್ಷನ್. ಏನಂತ ಕರಿತೀವಿ ನಾವು ಇದನ್ನ? ಡೈಅಜೋಟೈಸೇಷನ್ ರಿಯಾಕ್ಷನ್ ಅಂತ ಕರಿತೀವಿ, ನೆನ್ಪಿಟ್ಕೊಳ್ಳಿ. ರೈಟ್ ದಿ IUPAC ನೇಮ್. ನೋಡಿ ಇದನ್ನು ಯಾವ ಥರ ಇದೆ ಇದು? CH3 NCH3 NCH2 CH3. ಇದರಲ್ಲಿ ಸ್ಮಾಲ್ ಗ್ರೂಪ್ ಯಾವುದು? ಇವೆರಡು ಸ್ಮಾಲ್ ಗ್ರೂಪ್. ಸೊ ದೀಸ್ ಟು ಆರ್ ಸೈಡ್ ಚೈನ್ಸ್. ದಿಸ್ ಈಸ್ ಪೇರೆಂಟ್ ಚೈನ್. ಹೌದಾ? ಸೈಡ್ ಗ್ರೂಪ್ ಹೆಸರೇನು? ಮಿಥೈಲ್ ಇದೆ. ಎಲ್ಲಿದೆ? ನೈಟ್ರೋಜನ್ ಮೇಲೆ. ಎರಡು ಮಿಥೈಲ್ ಇದೆ. ಸೊ N, N ಡೈಮಿಥೈಲ್ ಇಥೇನಮೈನ್. N, N ಡೈಮಿಥೈಲ್ ಇಥೇನಮೈನ್. ಅರ್ಥ ಆಯ್ತಾ? ನೆಕ್ಸ್ಟ್ ನೋಡಿ, ವಾಟ್ ಈಸ್ ದಿ ಆಕ್ಷನ್ ಆಫ್ ಬ್ರೋಮಿನ್ ವಾಟರ್ ಆನ್ ಬೆಂಜಿನಮೈನ್ ಅಥವಾ ಅನಿಲಿನ್? ಅನಿಲಿನ್ ಮೇಲೆ ರೂಮ್ ಟೆಂಪರೇಚರ್ ನಾವೇನಾದರೂ ಬ್ರೋಮಿನ್ ವಾಟರ್ನ ಆ್ಯಡ್ ಮಾಡಿದೆ, ನೆನ್ಪಿಟ್ಕೊಳ್ಳಿ. ಇಫ್ ಯು ಆ್ಯಡ್ ಬ್ರೋಮಿನ್ ವಾಟರ್ extensive bromination takes place. Extensive bromination takes place to form 2,4,6 tribromoaniline. ನೆನ್ಪಿಟ್ಕೊಂಡಿದ್ದೇನೆ, 2,4,6 tribromoaniline. When aniline react with bromine water at room temperature gives 2,4,6 tribromoaniline. ಹೌದಾ? ಡಿಯರ್ ಫ್ರೆಂಡ್ಸ್, ಇಲ್ಲಿ ಒಂದು ನಿಮಗೆ ಕನ್ಫ್ಯೂಸ್ ಮಾಡೋ ಸಲುವಾಗಿ ಏನು ಮಾಡಿದ್ದಾರೆ ಅಂತಂದ್ರೆ PKB ವ್ಯಾಲ್ಯೂನ ಕೊಟ್ಟಿದ್ದಾರೆ. ಹೌದಾ? So in among ammonia, methanamine and benzenamine, arrange them in the increasing order of their basic strength. ನೋಡಿ, ಅವ್ರ PKB ವ್ಯಾಲ್ಯೂ ಕೊಟ್ಟಿಲ್ಲ ಅಂದ್ರೆ ನೀವು ಅರೇಂಜ್ಮೆಂಟ್ ಮಾಡಬಹುದಾ? ಹೌದಾ? ಯಾವುದು ಮೋರ್ ಬೇಸಿಕ್ ಇರುತ್ತೆ ಹೇಳಿ ನೋಡೋಣ. ಅಲ್ಕೈಲ್ ಅಮೈನ್ ಈಸ್ ಮೋರ್ ಬೇಸಿಕ್ ದ್ಯಾನ್ ಅಮೋನಿಯಾ ದ್ಯಾನ್ ಬೆಂಜಿನಮೈನ್. ಹೌದಾ? ಬಟ್ ಅವ್ರು PKB ಕೊಟ್ಟಿದ್ದಾರೆ, ಅದನ್ನು ಒಂಚೂರು ನೋಡೋಣ. ನೆನ್ಪಿಟ್ಕೊಳ್ಳಿ, PKB ಈಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಬೇಸಿಕ್ ಸ್ಟ್ರೆಂತ್. ಹೌದಾ? ಯಾರ್ದು PKB ವ್ಯಾಲ್ಯೂ ಕಡಿಮೆ ಇರುತ್ತಲ್ಲ, ದಟ್ ಈಸ್ ಮೋರ್ ಬೇಸಿಕ್. ಸೊ ಇದರಲ್ಲಿ ಕಡಿಮೆ ಯಾವುದಿದೆ? 3.38 ಮಿಡಲ್ ಒನ್ ಅಂದರೆ ಯಾವುದು? ಮಿಥೇನಮೈನ್. ನೋಡಿ, ಮಿಥೇನಮೈನ್ ಇದೆಯಾ? ಆಮೇಲೆ ಯಾವುದು? 4.75 ಯಾವುದದು? ಅಮೋನಿಯಾ. ಹೌದಾ? ಲಾಸ್ಟ್ ಒನ್ ಯಾವುದು? 9.38 ಬೆಂಜಿನಮೈನ್ ಆರ್ ಅನಿಲಿನ್. ಗೊತ್ತಾಯ್ತಾ? ನೋಡಿ, PKB ವ್ಯಾಲ್ಯೂ ಗೊತ್ತಿದ್ರೆ ನಿಮಗೆ, ಇದು ಕಾನ್ಸೆಪ್ಟ್ ಗೊತ್ತಿದ್ರೆ ಈ ಥರ ಮಾಡಿ. ಇಲ್ಲ ಅಂತಂದರೆ ಅವಾಗಲೇ ಹೇಳಿದ್ನಲ್ಲ, ಆ ಥರ ನೀವು ಅರೇಂಜ್ಮೆಂಟ್ ಮಾಡಬಹುದು. ಕ್ಲಿಯರ್? ಓಕೆ, ವಿಲ್ ಗೋ ಫಾರ್ ನೆಕ್ಸ್ಟ್ ಟಾಪಿಕ್. ಅಂತೂ ತುಂಬ ಸಿಂಪಲ್ ಇದೆ ಫ್ರೆಂಡ್ಸ್, ಒಂಚೂರು ಚೆನ್ನಾಗಿ ಓದ್ಕೊಳ್ಳಿ. ಎಕ್ಸ್ಪ್ಲೇನ್ ದಿ ರಿಡಕ್ಷನ್ ಆಫ್ ನೈಟ್ರೋ ಕಂಪೌಂಡ್ಸ್ ಟು ಅನಿಲಿನ್ ವಿತ್ ಅನ್ ಎಕ್ಸಾಂಪಲ್. ನೈಟ್ರೋ ಕಂಪೌಂಡ್ಸ್ ಆರ್ ರಿಡ್ಯೂಸ್ಡ್. ನೈಟ್ರೋ ಕಂಪೌಂಡ್ಗಳಿಗೆ ಏನಾದರೂ ನೀವು ರಿಡಕ್ಷನ್ ಮಾಡಿದ್ರೆ, ಇಫ್ ದಿ ನೈಟ್ರೋ ಕಂಪೌಂಡ್ಸ್ ಆರ್ ರಿಡ್ಯೂಸ್ಡ್, ದೇ ವಿಲ್ ಪ್ರೊಡ್ಯೂಸ್ ಅನಿಲಿನ್. ಹೌದಾ? ಯಾವ ಥರ ರಿಡಕ್ಷನ್ ಮಾಡ್ಬೋದು? ಯು ಕ್ಯಾನ್ ಯೂಸ್ ಹೈಡ್ರೋಜನ್ ಇನ್ ಮೆಟಲ್ ಕೆಟಲಿಸ್ಟ್, ಪೆಲಾಡಿಯಮು, ಪ್ಲಾಟಿನಮು, ನಿಕೆಲ್ ಯೂಸ್ ಮಾಡ್ಬೋದು. ಹೌದಾ? ಸೆಕೆಂಡ್ ಒನ್, ಟಿನ್ ಇನ್ HCl ಆರ್ ಐರನ್ ಇನ್ HCl. ಇದರಲ್ಲಿ ಐರನ್ ಇನ್ HCl ಈಸ್ ಬೆಸ್ಟ್ ಒನ್. ಟಿನ್ ಇನ್ HClಗಿಂತ ಐರನ್ ಇನ್ HCl ಏನಿದು, ಇಟ್ಸ್ ಬೆಟರ್ ಒನ್ ಬಿಕಾಸ್ ಇಟ್ ವಿಲ್ ಪ್ರೊಡ್ಯೂಸ್ HCl. ಹೌದಾ? ಸೊ ದಿಸ್ ಈಸ್ ರಿಡಕ್ಷನ್. ವೈ ಅರೋಮೆಟಿಕ್ ಪ್ರೈಮರಿ ಅಮೈನ್ಸ್ ಕೆನಾಟ್ ಬಿ ಪ್ರಿಪೇರ್ಡ್ ಬೈ ಗೆಬ್ರಿಯಲ್ ಥ್ಯಾಲಮೈಡ್ ಸಿಂಥಸಿಸ್. ನೋಡಿ, ಗೆಬ್ರಿಯಲ್ ಥ್ಯಾಲಮೈಡ್ ಸಿಂಥಸಿಸ್ ಅಲ್ಲಿ ಏನು ಮಾಡ್ತೀವಿ ಅಂದ್ರೆ ನಾವು ವಿ ಯೂಸ್ ಅಲ್ಕೈಲ್ ಹಲೈಡ್ಸ್, ಆ್ಯಂಡ್ ಹಿಯರ್ ಇನ್ ದಿಸ್ ಗೆಬ್ರಿಯಲ್ ಥ್ಯಾಲಮೈಡ್ ಸಿಂಥಸಿಸ್ ನ್ಯೂಕ್ಲಿಯೋಫಿಲಿಕ್ ಸಬ್ಸ್ಟಿಟ್ಯೂಷನ್ ಟೇಕ್ಸ್ ಪ್ಲೇಸ್. ಯಾವ ರಿಯಾಕ್ಷನ್ ಆಗುತ್ತೆ? ನ್ಯೂಕ್ಲಿಯೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ಆಗುತ್ತೆ. ಆ್ಯಂಡ್ ದೀಸ್ ಅರೈಲ್ ಅಮೈನ್ಸ್, ಅರೋಮೆಟಿಕ್ ಅಮೈನ್ಸ್ ಪ್ರಿಪೇರ್ ಮಾಡೋಕ್ಕಾಗೋದಿಲ್ಲ. ಯಾಕಂತಂದರೆ ನಾವಿಲ್ಲಿ ಅರೈಲ್ ಹಲೈಡ್ಸನ್ನು ಯೂಸ್ ಮಾಡಬೇಕು. Aryl halides are extremely less reactive towards nucleophilic substitution. ಹೌದಾ? ಅದು ನೀಟಾಗಿ ಹೆಂಗೆ ಬರಬೇಕು ಇದನ್ನ? because aryl halides do not undergo nucleophilic substitution with the salt formed by ಥ್ಯಾಲಿಮೈಡ್. ಥ್ಯಾಲಿಮೈಡ್ ಸಾಲ್ಟ್ ಏನಾಗೋದಿಲ್ಲ, ಅದು ನ್ಯೂಕ್ಲಿಯೋಫಿಲಿಕ್ ಸಬ್ಸ್ಟಿಟ್ಯೂಷನ್ ಮಾಡೋದಿಲ್ಲ. ಹೌದಾ? ಆ್ಯಕ್ಚುಲಿ SN2 ಮೆಕ್ಯಾನಿಸಮ್ ಆಗುತ್ತೆ ಇಲ್ಲಿ. ಸೊ SN2 ಮೆಕ್ಯಾನಿಸಮ್ ಆಗೋದಿಲ್ಲ ಅರೈಲ್ ಹಲೈಡ್ ಯೂಸ್ ಮಾಡಿದ್ರೆ. ಸೊ ಅದಕ್ಕಾಗಿ ಏನಾಗೋದಿಲ್ಲ, ವಿ ಕೆನಾಟ್ ಗೆಟ್ ಅರೋಮೆಟಿಕ್ ಪ್ರೈಮರಿ ಅಮೈನ್ಸ್. ಹೌದಾ? ನೆಕ್ಸ್ಟ್ ನೋಡಿ, ಹೌ ಅನಿಲಿನ್ ಈಸ್ ಕನ್ವರ್ಟೆಡ್ ಇಂಟು ಪಿನೈಲ್ ಐಸೋಸೈನೈಡ್. ಯಾವ ರಿಯಾಕ್ಷನ್ ಇದು? ಎಸ್, ಕಾರ್ಬಾಲಮೈನ್ ರಿಯಾಕ್ಷನ್ ಆರ್ ಐಸೋಸೈನೈಡ್ ರಿಯಾಕ್ಷನ್. ದಿಸ್ ಈಸ್ ಓನ್ಲಿ ಫಾರ್ ಅರೋಮೆಟಿಕ್ ಆರ್ ಅಲಿಪೆಟಿಕ್ ಪ್ರೈಮರಿ ಅಮೈನ್ಸ್. ಹೌದಾ? ಪ್ರೈಮರಿ ಅಮೈನ್ಸಿಗೆ ಮಾತ್ರ ಇರುತ್ತೆ. When primary amine react with chloroform and KOH, chloroform and alcoholic potash, it will form isocyanide.
ಬೆಂಜಿನ್ ರಿಂಗ್ ಮೇಲೆ ಏನಾಗುತ್ತೆ ನಮಗೆ ಐಸೋಸೈನೈಡ್ ಗ್ರೂಪ್ ಅಟ್ಯಾಚ್ ಆಗುತ್ತೆ NC. ಹೌದಾ? ಕ್ಲಿಯರ್? ಹೌ ಡಸ್ ಪ್ರೈಮರಿ ಅಮೈನ್ ಪ್ರಿಪೇರ್ಡ್ ಫ್ರಮ್ ಹಾಫ್ಮನ್ ಬ್ರೋಮಮೈಡ್ ಡಿಗ್ರೇಡೇಷನ್ ರಿಯಾಕ್ಷನ್? ಪ್ರೈಮರಿ ಅಮೈನ್ ಬೇಕಾದ್ರೆ ಏನು ಮಾಡಬೇಕು? ಪ್ರೈಮರಿ ಅಮೈನ್ಸ್ ಅಂತ ಹೇಳ್ತಿದ್ದಾರೆ. ಸೊ ವಿ ಹ್ಯಾವ್ ಟು ಟೇಕ್ CH3CONH2 ತಗೋಬಹುದು, ಆರ್ ಎಲ್ಸ್ ವಿ ಕ್ಯಾನ್ ಟೇಕ್ CH3CH2CONH2 ತಗೋಬಹುದು. ಹೌದಾ? ಹಾಫ್ಮನ್ ಬ್ರೋಮಮೈಡ್ ಎಲ್ಲಿ ಮಾಡ್ತೀವಿ ನಾವು? ಮಿಡಲ್ CO ಗ್ರೂಪ್ನ ರಿಮೂವ್ ಮಾಡ್ತೀವಿ. ಇಟ್ ಈಸ್ ಆಲ್ಸೋ ಪ್ರೈಮರಿ. ಹೌದಾ? ಪ್ರೈಮರಿ ಅಮೈನ್ಸ್ ಫಾರ್ಮ್ ಆಗುತ್ತೆ. ಅರ್ಥ ಆಯ್ತಾ? ನೋಡಿ, ಅದೇ ಕ್ವಶನ್ಸ್ ರಿಪೀಟ್ ಆಗ್ತಾ ಇದೆ ಇಲ್ಲಿ, ಇದು ಭಾಳ ಸರ್ತಿ. ದೀಸ್ ಆರ್ ವೆರಿ ಇಂಪಾರ್ಟೆಂಟ್. ರೈಟ್ ದಿ IUPAC ನೇಮ್. ನೋಡಿ, ಸಿಂಪಲ್ ಕಂಪೌಂಡ್ ಕೊಟ್ಬಿಟ್ಟಿದ್ದಾರೆ. 2 ಕಾರ್ಬನ್ ಇದೆ, ಇಥೇನ್. ಸೊ ದಿಸ್ ಈಸ್ ಇಥೇನಮೈನ್. ಏನದು? ಇಥೇನಮೈನ್. ಅರೇಂಜ್ ದಿ ಫಾಲೋವಿಂಗ್ ಅಮೈನ್ಸ್ ಇನ್ ದಿ ಇನ್ಕ್ರೀಸಿಂಗ್ ಆರ್ಡರ್ ಆಫ್ ದೇರ್ ಬೇಸಿಕ್ ಸ್ಟ್ರೆಂತ್ ಇನ್ ಅಕ್ವಸ್ ಸೊಲ್ಯೂಷನ್. ನೆನ್ಪಿಟ್ಕೊಳ್ಳಿ, ಒಂದೆರಡು ಟ್ರಿಕ್ ಹೇಳ್ಕೊಡ್ತೀನಿ, ನೆನ್ಪಿಟ್ಕೊಳ್ಳಿ. ಏನಂತಂದರೆ, ಒಂದೆರಡು ನಂಬರ್ ಬರಿತೀನಿ. 2 1 3 ಅಂದರೆ 2 3 1. ಹೌದಾ? ಸೊ ಇದರ ಸ್ಮಾಲ್ ನಂಬರ್ ಯಾವುದು? 2 1 3 ಇದೆ ಸ್ಮಾಲ್ ನಂಬರ್. 2 3 1 ಏನಿದು? ಲಾರ್ಜ್ ನಂಬರ್. ಹೌದಾ? ಈ ಸ್ಮಾಲ್ ನಂಬರ್ ಸ್ಮಾಲ್ ಗ್ರೂಪ್ ಇದ್ದಾಗ ಯೂಸ್ ಮಾಡಬೇಕು. CH3 ಗ್ರೂಪ್ ಇದ್ದಾಗ ಸ್ಮಾಲ್ ನಂಬರ್ ಯೂಸ್ ಮಾಡಬೇಕು. ಹೌದಾ? CH3 ಬಿಟ್ಟು ಲಾರ್ಜ್ ಗ್ರೂಪ್ ಏನಾದರೂ ಇದ್ದರೆ, C2H5 ಅದಕ್ಕಿಂತ ಏನಾದರೂ ಲಾರ್ಜ್ ಗ್ರೂಪ್ ಇದ್ದರೆ ಈ ನಂಬರ್ ಯೂಸ್ ಮಾಡಬೇಕು. ಹೌದಾ? ಸೊ ಇದರ ಮೀನಿಂಗ್ ಏನಂತಂದರೆ, ಈ ಅಮೈನ್ನಲ್ಲಿ ಅಮೈನ್ ಗ್ರೂಪ್ ಇರುತ್ತಲ್ಲ NH2 ಜೊತೆಗೆ ನಮ್ಮ ಅಟ್ಯಾಚ್ ಆಗಿರೋ R ಗ್ರೂಪ್ ಯಾವುದಂತ ನೋಡಬೇಕು. ಸಪೋಸ್ R ಗ್ರೂಪ್ ಏನಾದರೂ CH3 ಇದ್ದರೆ, ಸೆಕೆಂಡರಿ ಈಸ್ ಮೋರ್ ಬೇಸಿಕ್ ದ್ಯಾನ್ ಪ್ರೈಮರಿ ದ್ಯಾನ್ ಟರ್ಷರಿ. 2 1 3 ನಂಬರ್ನ ಯೂಸ್ ಮಾಡಿ. ಹೌದಾ? ಸಪೋಸ್ ಏನಾದರೂ ಈ R ಗ್ರೂಪ್ ಏನಾದರೂ C2H5 ಅಥವಾ ಅದಕ್ಕಿಂತ ಹೈಯರ್ ಇದ್ದರೆ, ದೆನ್ ಯು ಹ್ಯಾವ್ ಟು ಟೇಕ್ ಬೇಸಿಸಿಟಿ ಆರ್ಡರ್ ಆಸ್ ಸೆಕೆಂಡರಿ ಅಮೈನ್ ಈಸ್ ಮೋರ್ ಬೇಸಿಕ್ ದ್ಯಾನ್ ಟರ್ಷರಿ ದ್ಯಾನ್ ಪ್ರೈಮರಿ. ಕ್ಲಿಯರ್? ಈಗ ನೋಡೋಣ, ಇಲ್ಲಿ ಯಾವುದಿದೆ? R ಗ್ರೂಪು CH3 ಅಂತಿದೆ ಎಲ್ಲ ಕಡೆ, CH3. ಸೊ ವಿ ಹ್ಯಾವ್ ಟು ಯೂಸ್ ದಿಸ್ ಒನ್. ಸೆಕೆಂಡರಿ ಈಸ್ ಮೋರ್ ಬೇಸಿಕ್ ದ್ಯಾನ್ ಪ್ರೈಮರಿ ದ್ಯಾನ್ ಟರ್ಷರಿ. ಇಲ್ಲಿ ತಪ್ಪಾಗಿದೆ ಇದು. ಹೌದಾ? ಸೆಕೆಂಡರಿ ಅಂದರೆ ಯಾವುದಿದೆ ನೋಡಿ? ದಿಸ್ ಒನ್ ಸೆಕೆಂಡರಿ. CH3 ಟ್ವೈಸ್ NH ಈಸ್ ಮೋರ್ ಬೇಸಿಕ್ ದ್ಯಾನ್ ಪ್ರೈಮರಿ CH3 NH2 ದ್ಯಾನ್ ಟರ್ಷರಿ. ಟರ್ಷರಿ ಅಂತಂದರೆ CH3 ಟ್ರೈಸ್ N. ಹೌದಾ? ಸಪೋಸ್ ಏನಾದರೂ ಈ ಅಲ್ಕೈಲ್ ಗ್ರೂಪು ಹೈಯರ್ ಇದ್ದರೆ, ಸೆಕೆಂಡರಿ ವಿಲ್ ಬಿ ಮೋರ್ ಬೇಸಿಕ್ ದ್ಯಾನ್ ಟರ್ಷರಿ ದ್ಯಾನ್ ಪ್ರೈಮರಿ. 231 ಲಾರ್ಜ್ ನಂಬರ್ ಆಗ್ತಿತ್ತು. ಕ್ಲಿಯರ್? ಓಕೆ. ಕಂಪ್ಲೀಟ್ ದಿ ಫಾಲೋವಿಂಗ್ ಇಕ್ವೇಷನ್. C6H5NH2 NaNO2HCl. ಯಾವುದಿದು? ಡೈಅಜೋಟೈಸೇಷನ್. ವಿ ವಿಲ್ ಗೆಟ್ C6H5N2Cl. N2 ಪ್ಲಸ್ ಇರುತ್ತೆ, Cl ಮೈನಸ್ ಇರುತ್ತೆ. ಬೆಂಜೀನ್ ಡೈಸೋನಿಯಂ ಕ್ಲೋರೈಡ್. Name the major organic product formed in the following conversion. When nitrous acid is treated with methylamine. methylamine ಅಂದರೆ ಏನು? CH3NH2. ನೈಟ್ರಸ್ ಅಸಿಡ್ ಅಂತಂದರೆ HNO2. ಹೌದಾ? ಇಲ್ಲಿ OH ಆ್ಯಡ್ ಆಗುತ್ತೆ, ಇಲ್ಲಿ ನೈಟ್ರೋಜನ್ ಎಡಿಷನ್ ಆಗುತ್ತೆ, ಈ ಕಡೆ ಆಕ್ಸಿಜನ್. ಸೊ ವಿ ವಿಲ್ ಗೆಟ್ CH3OH ಪ್ಲಸ್ N2 ಪ್ಲಸ್ H2O. ಕ್ಲಿಯರ್? When benzene disonium chloride react with potassium iodide. ನೋಡಿ, when benzene disonium chloride react with potassium iodide and upon heating it will produce idobenzene. ಏನು ಫಾರ್ಮ್ ಆಗುತ್ತೆ? ಐಡೋಬೆಂಜಿನ್ ಫಾರ್ಮ್ ಆಗುತ್ತೆ. ಐಡೋಬೆಂಜಿನ್. ಅರ್ಥ ಆಯ್ತಾ? ನೆಕ್ಸ್ಟ್ ನೋಡಿ, ವಿಚ್ ಈಸ್ ಮೋರ್ ಬೇಸಿಕ್ ಅಮಂಗ್ ಮಿಥೈಲಮೈನ್ ಆ್ಯಂಡ್ ಅನಿಲಿನ್. ಬಟ್ ಅಂತ ಹೇಳಬೇಕು. ಯಾವುದು? ಎಸ್, ವೆರಿ ಗುಡ್. ಯಾವುದು? ಮಿಥೈಲಮೈನ್. ಅಲಿಪೆಟಿಕ್ ಅಮೈನ್ಸ್ ಆರ್ ಮೋರ್ ಬೇಸಿಕ್ ದ್ಯಾನ್ ಅರೋಮ್ಯಾಟಿಕ್ ಅಮೈನ್ಸ್. ಅನಿಲಿನು ಅರೋಮ್ಯಾಟಿಕ್, ಇದು ಅಲಿಪೆಟಿಕ್. ಅಲಿಪೆಟಿಕ್ ಅಮೈನ್ ಮೋರ್ ಬೇಸಿಕ್ ಇರುತ್ತೆ. ಯಾವ್ದು ಬೇಕಾದ ತಗೊಳ್ಳಿ. ಹೌದಾ? ಹೌ ಡಸ್ ನೈಟ್ರೋಬೆಂಜೀನ್ ಈಸ್ ರೆಡ್ಯೂಸ್ ಟು ಅನಿಲಿನ್? ಒನ್ ಸೆಕೆಂಡ್, ರಿಡಕ್ಷನ್ ರಿಯಾಕ್ಷನ್. ಯಾರ್ ವಿ ಕ್ಯಾನ್ ಟೇಕ್ ಹೈಡ್ರೋಜನ್ ಇನ್ ಪೆಲಾಡಿಯಂ ತಗೊಳ್ಬಹುದು, ಆರ್ ವಿ ಕ್ಯಾನ್ ಟೇಕ್ ಐರನ್ ಇನ್ HCl ತಗೋಬಹುದು, ಆರ್ ಟಿನ್ ಇನ್ HCl ತಗೋಬಹುದು. ವಿಲ್ ಗೆಟ್ ನೈಟ್ರೋಬೆಂಜೀನ್ ಟು ಅನಿಲಿನ್. ರೈಟ್ ದಿ IUPAC ನೇಮ್ ಆಫ್ ದಿಸ್ ಕಂಪೌಂಡ್.
ನೋಡಿ ಈ ಕಡೆ C6H5 ಇದೆ, ಈ ಕಡೆ CH3 ಸೊ N, N ಡೈಮಿಥೈಲ್ N ಡೈಮಿಥೈಲ್ ಅನಿಲಿನ್ N ಡೈಮಿಥೈಲ್ ಅನಿಲಿನ್ ಆರ್ ಬೆಂಜಿನಮೈನ್ N ಡೈಮಿಥೈಲ್ ಬೆಂಜಿನಮೈನ್ ಅಂತ ಬರೆದ್ರು ಓಕೆ, ಅನಿಲಿನ್ ಅಂತ ಬರೆದ್ರು ಓಕೆ, ಬೋತ್ ಆರ್ ಸೇಮ್. ಹೌದಾ? ಬಿಟ್ವೀನ್ CH3NH2 and C6H5NH2 which is more basic. ನೋಡಿ ಮತ್ತೆ ಅದೇ ಕ್ವಶನ್. ಹೌದಾ? alkyl amines are more basic. Name the product formed when aniline is heated with alcoholic KOH and chloroform. ಯಾವ ರಿಯಾಕ್ಷನ್ ಇದು? ಎಸ್, ವೆರಿ ಗುಡ್. ಕಾರ್ಬಾಲಮೈನ್ ರಿಯಾಕ್ಷನ್ ಏನು ಫಾರ್ಮ್ ಆಗುತ್ತೆ? ಐಸೋಸೈನೈಡ್, ಪಿನೈಲ್ ಐಸೋಸೈನೈಡ್. ಹೌದಾ? ಪಿನೈಲ್ ಐಸೋಸೈನೈಡ್ ಫಾರ್ಮ್ ಆಗುತ್ತೆ. ಗಿವ್ ಇಕ್ವೇಶನ್ ಅಂತ ಕೊಟ್ಟರೆ ಏನು ಮಾಡಬೇಕು? ಇಕ್ವೇಶನ್ ಬರೀಬೇಕು. ಏನು ಬರೀಬೇಕು ಹೇಳಿ? ಅನಿಲಿನ್ ತಗೊಳ್ಳಿ ಫಸ್ಟ್. ಹ್ಯಾವ್ ಟೇಕನ್ ಅಪ್ ಅನಿಲಿನ್. ಹೌದಾ? ಏನು ಹಾಕಿದ್ದಾರೆ ಅಲ್ಲಿ? ಕ್ಲೋರೋಫಾರ್ಮ್ CHCl3 ಆ್ಯಂಡ್ ಆಲ್ಕೋಹಾಲಿಕ್ KOH. ಏನು ಬರುತ್ತೆ? ಯು ವಿಲ್ ಗೆಟ್ NC. ಹೌದಾ? ಇಲ್ಲಿ ಏನು ಫಾರ್ಮ್ ಆಗುತ್ತೆ ನಿಮಗೆ? ಯು ವಿಲ್ ಗೆಟ್ ಬೈ ಪ್ರಾಡಕ್ಟ್. ನೀವು ಬೈ ಪ್ರಾಡಕ್ಟ್ ಮೆನ್ಷನ್ ಮಾಡದೇ ಇದ್ರು ಓಕೆ, ನೋ ಪ್ರಾಬ್ಲಮ್, ಬಟ್ ಇಷ್ಟು ಮಾತ್ರ ಗೊತ್ತಿರಬೇಕು. ಬಟ್ 2 ಮಾರ್ಕಲ್ಲಿ ಅದಕ್ಕೆ ಕೇಳಿದ್ರೆ ಅಂತಂದ್ರೆ ಬೆಟರ್ ಅಂತಂದರೆ ಬ್ಯಾಲೆನ್ಸ್ಡ್ ರಿಯಾಕ್ಷನ್ ಬರೆಯೋಕೆ ಟ್ರೈ ಮಾಡಿ. ಗಿವ್ ದಿ IUPAC ನೇಮ್ ಆಫ್ ದಿಸ್ ಕಂಪೌಂಡ್. ಇದು C2H5 ಇದೆ, ಇಲ್ಲಿ 2 CH3 ಇದೆ. NN ಡೈಮಿಥೈಲ್ ಇಥೇನಮೈನ್. ನೋಡಿ ಇವೇ ರಿಯಾಕ್ಷನ್ಗಳು, ಇವೇ IUPAC ನೇಮ್ಗಳು ರಿಪೀಟ್ ಆಗ್ತಾ ಇವೆ ತುಂಬ ಸಲ. ಕಂಪ್ಲೀಟ್ ದಿ ಕೆಮಿಕಲ್ ರಿಯಾಕ್ಷನ್. CH3CONH2 Br2NaOH. ಎಸ್ ಹಾಫ್ಮನ್ಸ್ ಬ್ರೋಮೈಡ್. ಏನು ರಿಮೂವ್ ಮಾಡಬೇಕು? CO ರಿಮೂವ್ ಮಾಡಿಬಿಡಿ, ಮುಗಿದ ಕೆಲಸ. CH3NH2 ಮಿಥೇನಮೈನ್. ರೈಟ್ ದಿ ಜನರಲ್ ಫಾರ್ಮುಲಾ ಆಫ್ ಡೈಸೋನಿಯಂ ಸಾಲ್ಟ್. ಅಂತಂದರೆ ದಿಸ್ ಈಸ್ ಬೆಂಜಿನ್ ರಿಂಗ್, ಅದರ ಮೇಲೆ ನೈಟ್ರೋಜನ್, ಅದರ ಮೇಲೆ ಯು ಕ್ಯಾನ್ ಟೇಕ್ ಹ್ಯಾಲೋಜನ್. ದಿಸ್ ಈಸ್ ಜನರಲ್ ಇಕ್ವೇಷನ್. ಮೆನ್ಷನ್ IUPAC ನೇಮ್. ನೋಡಿ ಇಲ್ಲೂ CH3, ಇಲ್ಲೂ CH3, 2 CH3 ಸೈಡ್ ಚೈನ್ ಹೇಳ್ಕೊಳ್ಳಿ, 1 CH3 ಪೇರೆಂಟ್ ಚೈನ್. N, ಡೈಮಿಥೈಲ್ ಮಿಥೇನಮೈನ್. ಸಿಂಪಲ್ ಇದೆ ಅಲ್ವಾ? N, ಡೈಮಿಥೈಲ್ ಮಿಥೇನಮೈನ್. ಗಿವ್ ದಿ ಇಕ್ವೇಶನ್ ಫಾರ್ ದಿ ಕನ್ವರ್ಷನ್ ಆಫ್ ಅನಿಲಿನ್ ಟು ಪೋರ್ ಬ್ರೋಮೋ ಅನಿಲಿನ್. ನೋಡಿ ನಾವು ನಾರ್ಮಲ್ ಅನಿಲಿನ್ಗೆ ನೀವೇನಾದರೂ ಬ್ರೋಮಿನ್ ಆ್ಯಡ್ ಮಾಡಿದ್ರೆ, ಇಫ್ ಯು ಆ್ಯಡ್ ಬ್ರೋಮಿನ್ ಏನು ಫಾರ್ಮ್ ಆಗುತ್ತೆ? ಯು ವಿಲ್ ಗೆಟ್ 2,4,6 ಟ್ರೈಬ್ರೋಮೋ ಅನಿಲಿನ್ ಫಾರ್ಮ್ ಆಗುತ್ತೆ. ಟ್ರೈಬ್ರೋಮೋ ಅನಿಲಿನ್ ಫಾರ್ಮ್ ಆಗುತ್ತೆ. ಹೌದಾ? ದಿಸ್ ಈಸ್ NH2 Br ಬ್ರೋಮಿನ್ ವಾಟರ್ ಯೂಸ್ ಮಾಡಿದ್ರೆ. ಹೌದಾ? ಓನ್ಲಿ ನಮ್ಮ ಪ್ಯಾರಾಬ್ರೋಮೋ ಅನಿಲಿನ್ ಬೇಕಾದ್ರೆ ಏನು ಮಾಡಬೇಕು? ವಿ ಶುಡ್ ಗೋ ಫಾರ್ ದಿಸ್. ಫಸ್ಟ್ ಏನು ಮಾಡಬೇಕಂದ್ರೆ ಈ ಥರ ಕ್ರಾಸ್ ಕನ್ವರ್ಷನ್ ಮಾಡಬೇಕು. ಹೌದಾ? ಏನಪ್ಪ ಕನ್ವರ್ಷನ್ ಅಂತಂದರೆ ಸಿಂಪಲ್ ಇದೆ ಇದು. ನೋಡಿ, ದಿಸ್ ಫಸ್ಟ್ ಅನಿಲಿನ್ ಈಸ್ ರಿಯಾಕ್ಟೆಡ್ ವಿತ್ ಪಿರಿಡಿನ್ ಆರ್ ಅಸ್ಟೈಲೇಷನ್ ರಿಯಾಕ್ಷನ್ ಆಗುತ್ತೆ. ಸಾರಿ, ಪಿರಿಡಿನ್ ಅಲ್ಲ, ದಿಸ್ ಈಸ್ ಅಸ್ಟಿಕ್ ಅನ್ಹೈಡ್ರೈಡ್. ಇಲ್ಲೇನಾಗುತ್ತೆ? ವಿಲ್ ಗೆಟ್ ಅಸಿಟನ್ಲೈಡ್. ಏನು ಫಾರ್ಮ್ ಆಗುತ್ತೆ? ಅಸಿಟನ್ಲೈಡ್. ಇಟ್ ಈಸ್ ವೀಕ್ಲಿ ಆಕ್ಟಿವೇಟಿಂಗ್ ಗ್ರೂಪ್. ಹೌದಾ? ಇಟ್ ಈಸ್ ಒನ್ ಆಫ್ ದಿ ಎಕ್ಸಾಂಪಲ್ ಆಫ್ ಆರ್ಥೋ ಆ್ಯಂಡ್ ಪ್ಯಾರಾ ಡೈರೆಕ್ಟಿಂಗ್ ಗ್ರೂಪ್. ಹೌದಾ? ಇಲ್ಲಿ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಅಂಡ್ ಅನಿಲಿನ್ ಅಂಡರ್ಗೋ ಇಂಟು ರೆಸೊನೆನ್ಸ್ ಆಸ್ ವೆಲ್ ಆಸ್ ಟು ರೆಸೊನೆನ್ಸ್ ವಿತ್ ದಿಸ್ ಕಾರ್ಬೊನಿಲ್ ಗ್ರೂಪ್. ಹೌದಾ? ಅದಕ್ಕೆ ಏನಾಗುತ್ತೆ? ಇಲ್ಲಿ ನಮ್ಗೆ ಏನಾಗುತ್ತೆ? ಜಾಸ್ತಿ ಎಲೆಕ್ಟ್ರಾನ್ಸ್ ಎಲ್ಲ ಏನಾಗುತ್ತೆ? ರೆಸೊನೆನ್ಸ್ ಮಾಡುತ್ತೆ. ವಿಲ್ ಗೆಟ್ ದಿಸ್ ಕಂಪೌಂಡ್. ಯಾವ ಪ್ರಾಡಕ್ಟ್ ಬರುತ್ತೆ? 2,4,6 ಟ್ರೈಬ್ರೋಮೋ ಬರುತ್ತೆ. ಬಟ್ ಇಲ್ಲಿ ಏನಾಗುತ್ತೆ? ವಿಲ್ ಗೆಟ್ ದ ಇಫ್ ದಿಸ್ ಪೊಸಿಷನ್ ಈಸ್ ಅಟ್ಯಾಚ್ಡ್ ವಿತ್ ದಿಸ್ ಗ್ರೂಪ್. ಇಲ್ಲಿ ಏನಾದರೂ ಈ ಥರ ಗ್ರೂಪ್ ಇದ್ದರೆ, ಆಂಡ್ರಾಯ್ಡ್ ಗ್ರೂಪ್ ಇದ್ದರೆ, ಇದೇನು ಮಾಡುತ್ತೆ? ಅಪ್ಕಮಿಂಗ್ ಎಲೆಕ್ಟ್ರೋಫೈಲನ್ನು ಇಟ್ ವಿಲ್ ಸೆಂಡ್ ಓನ್ಲಿ ಟು ದಿಸ್ ಪ್ಯಾರಾ ಪೊಸಿಷನ್ಗೆ ಕಳಿಸುತ್ತೆ. ಹೌದಾ? ಸೊ ದೆನ್ ವಿ ವಿಲ್ ಗೆಟ್ 4-bromo acetanilide. This 4-bromo acetanilide upon hydrolysis in the presence of acid or base. This is undergo hydrolysis. ಇಲ್ಲಿ H addition ಆಗುತ್ತೆ, ಇಲ್ಲಿ OH addition ಆಗುತ್ತೆ. So we'll get aniline back. 4-bromo aniline. ಅರ್ಥ ಆಯ್ತಾ? ಓಕೆ ಫ್ರೆಂಡ್ಸ್, ಇದರಲ್ಲಿ ಇನ್ನೊಂದಿಷ್ಟು ಇಂಪಾರ್ಟೆಂಟ್ ಏನಂತಂದರೆ ನೋಡಿ, ಸ್ಯಾಂಡ್ಮಿಯರ್ಸ್ ರಿಯಾಕ್ಷನ್ ಅಂತ ಬರುತ್ತೆ.
Sandmeyer's reaction. Already we have discussed about Sandmeyer's reaction in haloalkanes and haloarenes topic. ಹೌದಾ? ಆಮೇಲೆ ಕಪ್ಲಿಂಗ್ ರಿಯಾಕ್ಷನ್ ಅಂತ ಬರುತ್ತೆ. ಕಪ್ಲಿಂಗ್ ರಿಯಾಕ್ಷನಲ್ಲಿ ಎರಡು ಇಂಪಾರ್ಟೆಂಟು. ಒಂದು ಯಾವುದು PHOH ಫಿನಾಲ್ ಕಪಲ್ ಆಗುತ್ತೆ ಯಾರ ಜೊತೆ? ಬೆಂಜೀನ್ ಡೈಸೋನಿಯಂ ಕ್ಲೋರೈಡ್ ಜೊತೆ ArN2Cl- ಜೊತೆ ಕಪಲ್ ಆಗುತ್ತೆ. ದೆನ್ ವಿಲ್ ಗೆಟ್ ಪ್ಯಾರಾಹೈಡ್ರಾಕ್ಸಿ ಅಜೋಬೆಂಜೀನ್. ಪ್ಯಾರಾಹೈಡ್ರಾಕ್ಸಿ ಅಜೋಬೆಂಜೀನ್ ಫಾರ್ಮ್ ಆಗುತ್ತೆ. ಪ್ಯಾರಾಹೈಡ್ರಾಕ್ಸಿ ಅಜೋಬೆಂಜೀನ್, ಇಟ್ ಈಸ್ ಆರೆಂಜ್ ಡೈ. ಇದು ಆರೆಂಜ್ ಡೈ. ಇನ್ನೊಂದು ಕಪ್ಲಿಂಗ್ ರಿಯಾಕ್ಷನ್ ಏನು? PHNH2. ಹೌದಾ? ಸೇಮ್ ArN2Cl. ಇಲ್ಲೇನು ಬರುತ್ತೆ? ಪ್ಯಾರಾ ಅಮಿನೋ ಅಜೋಬೆಂಜೀನ್. ಇಟ್ ಈಸ್ ಯೆಲ್ಲೋ ಡೈ. ಏನಿದು? ಯೆಲ್ಲೋ ಡೈ. ಸೊ ಇವೆರಡು ಗೊತ್ತಿದ್ರೆ ಸಾಕು. ಹೌದಾ? ಸೊ ಈ ಟಾಪಿಕ್ ಕಂಪ್ಲೀಟ್ ರಿವೈಸ್ ಆಗಿದೆ ಫ್ರೆಂಡ್ಸ್. ಒಂದು ಸರ್ತಿ ಇದನ್ನ ನೋಡ್ಕೊಳ್ಳಿ. ಹೌದಾ? ಎಕ್ಸಾಮ್ ಹೋಗುವಂತ ಮುಂಚೆ ಇದನ್ನ ಒಂದು ಸರ್ತಿ ರಿವೈಸ್ ಮಾಡ್ಕೊಳ್ಳಿ. ಆಲ್ ದ ವೆರಿ ಬೆಸ್ಟ್. ಓಕೆ, ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಬಾಯ್.